1 hour later. ಫೈನಲಿ ಸಮಾಧಾನ ಅಂತ ಮುಗಿಸೆಲ್ಲ ಫ್ರೆಶಪ್ ಎಲ್ಲ ಆಗಿ ನಿಮ್ಗೆ ಸಿಗ್ತೇವೆ. 2000 years later. ಅಂತ ಮುಗಿಸಿ ಫ್ರೆಶಪ್ ಅಂತೂ ಆಗಿದೆ. ಈಗ ಚೆಕ್ ಮಾಡಿ ಇವತ್ತು ಮಠಕ್ಕೆ ಹೊಂಟೇವಿ. ಮಠ ಎಕ್ಸ್ಪ್ಲೋರ್ ಮಾಡುವ, ಒಳಗೆಲ್ಲ ಹೋಗಿ ಅಜ್ಜರ ಆಶೀರ್ವಾದ ಎಲ್ಲ ತೊಗೊಂಬರುಮ. ಅದಕ್ಕಿಂತ ಪೈಲ ಸ್ಕಿಟ್ ಸ್ವಲ್ಪ ಪ್ರಿಪೇರ್ ಆಗಿ ನಿಮ್ಗೆ ಮಠದಾಗೆ 5 minutes later. ಓಕೆ ಫೈನಲಿ ರೆಡಿ ಅಂತರಾಗಿ ಈ ಕಡೆ ನಾಳೆ ಜಾತ್ರೆ ಐತಿ. ಅಜ್ಜಾರ್ದ ಶರೀಫ್ ಅವ್ರದ ಇದೇ ಐತಿ, ಏನೈತೆ ಹುಟ್ಟಿದ ದಿನಾಚರಣೆ ಐತಿ. ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡೋದೆಲ್ಲ ನಮ್ಮದೇ ಐತಿ. ಅದಕ್ಕೆ ಈಗ ಅಂಗಡಿ ಎಲ್ಲ ಫುಲ್ ಗ್ರ್ಯಾಂಡ್ ಆಕೈತಿ. ಯಾಕಂದ್ರೆ ನಾಳೆ ಜನ್ಮ ದಿನಾಚರಣೆಗೋಸ್ಕರ ಫುಲ್ ಗ್ರ್ಯಾಂಡ್ ಆಕೈತಿ ಆಲ್ಮೋಸ್ಟ್ ಆಲ್. ನೋಡೋಣ ನಾಳೆ ಬ್ಲಾಗ್ ಅಂದ್ರೆ ಮಸ್ತ್ ಬರ್ತೈತಿ, ಫುಲ್ ರಶ್ ಇರ್ತೈತಿ. ಮ್ಯಾನೇಜ್ಮೆಂಟ್ ಎಲ್ಲ ನಮ್ಮದೇ ಇರ್ತೈತಿ. ನಾಳೆ ಸಮಾಧಾನ ಆತ ಮತ್ತು ಇವಾಗ ಕಲ್ಚರಲ್ಲಿ ಏನು ಇರಲ್ಲ ಅನಿಸ್ತೈತಿ. ಅದು ಫ್ಲಾಗ್ ಹೋಸ್ಟಿಂಗ್ ಇರ್ತೈತೆ ಅನಿಸ್ತೈತಿ. ಫ್ಲಾಗ್ ಹೋಸ್ಟಿಂಗ್ ಐತೆ ಅಂತ ಅದಂತೂ ಆಗೋದು ಪಕ್ಕ. ಬಡ ದರ್ಶನ ತೊಗೊಂಡು ಅಜ್ಜಾರ್ದ ದರ್ಶನ ತೊಗೊಂಡು ನಿಮಗೆ ಸಿಗ್ತೀವಿ. ಬರ್ರಿ, ಇವ್ರದ್ದು ಕೃಷ್ಣ ಶರೀಫ್ರದ ಮತ್ತು ಬಸವಣ್ಣವ್ರದ್ದು ಮತ್ತು ಗುರು ಅವ್ರದ್ದು ಐತಿ. ಮತ್ತು ಒಳಗೊಂದು ಐತಿ, ಒಳಗೆ ನೋಡೋಣ ಫಟಾಫಟ್ ಹೋಗಿ ಇಲ್ಲಿ ದರ್ಶನ ತೋರಿ. 2000 years later. ಓಕೆ ಗೈಸ್, ಫೈನಲಿ ಕಾರ್ಯಕ್ರಮ ಅಂತೂ ಮುಗಿಸಿದ್ವಿ. ಹಂಗೆ ಇಲ್ಲಿ ಚೆಕ್ ಮಾಡಿ ಫುಲ್ ಎಲ್ಲ ರೆಡಿ ಆಗಿವಿ. ಇವತ್ತು ಅಜ್ಜಾರ್ದ ಇದು ಮಾಡ್ತೀವಿ ನಾಟಕ ನಡಿತೈತಿ. ಯಾಕಂದ್ರೆ ಸಾಂಗ್ಸ್ ಅಂದ್ರೆ ಆಲ್ಮೋಸ್ಟ್ ಅದೇನು ಇರೋಂಗಿಲ್ಲ. ಆರಾಮ್ಸೆ ಇಂಥ ನಾಟಕ ಇದ್ರೆ ಆರಾಮ್ಸೆ ಹಾಕ್ಬೋದು. ಸಾಂಗ್ ಹಿಂಗಿದ್ರೆ ದೊಡ್ಡ ಪಿಕ್ಚರ್ ಹಾಕಿದ್ವಿ ಆಲ್ಮೋಸ್ಟ್. ನಾವಂತೂ ರೆಡಿ ಆಗಿವಿ, ಫುಲ್ ಗಿಂಚೆ ಎಲ್ಲ ಉಟ್ಕೊಂಡು ರೆಡಿ ಆಗೀವಿ. ಅದಕ್ಕಂದ್ರೆ ನಮ್ದು ಮೇನ್ ಪಾರ್ಟ್ ಇರ್ತೈತಿ. ಅಜ್ಜಾರ ಬಾಜು ಕುಂದ್ರೋದು, ಅಜ್ಜಾರ ಪವಾಡದ ಬಗ್ಗೆ ಐತೆ ನಮ್ಮದು. ನೋಡೋಣ ಏನೇನು ಸೀನ್ ಹಾಕೈತಿ. ಆಲ್ಮೋಸ್ಟ್ ಅಲ್ಲಿ ಚಲೋ ಅಂತೇಳಿ ನಮ್ದು ಆಲ್ ದ ಬೆಸ್ಟ್ ಅಂತೇಳಿ ನಾವು ಹೇಳ್ಕೊಳೋಣ ಫಸ್ಟ್. ಬರೀ ಫಟಾಫಟ್ ನಾಟಕ ಎಲ್ಲ ಮಾಡೋಮ್ಮ. ಹಂಗೆ ಅದೊಂದು ಕೆರೆ ತೋರ್ಸೋದಿತ್ತು. ನೋಡಮ್ಮ ಯಾವಾಗ ಸೀನ್ ಹಾಕಿದಿ, ಯಾವಾಗ ಕಾಲ ಇರ್ತೇವೆ ನೋಡಮ್ಮ. ನಾಳೆ ದಿನಚರಿ ಸೇಮ್ ಇರೋಂಗಿಲ್ಲ. ಯಾಕಂದ್ರೆ ನಾಳೆ ಅಜ್ಜಾರ ಜಾತ್ರೆ ಐತಿ. ಕೃಷ್ಣ ಶರೀಫ್ ಅವ್ರದ್ದು ಮಠದ ಜಾತ್ರೆ ಐತಿ, ಹುಟ್ಟಿದ ದಿನ ನಾಳೆ. ಅದಕ್ಕೋಸ್ಕರ ಕ್ಯಾಂಪ್ ಅಂತೂ ಇರೋಂಗಿಲ್ಲ. ಯಾಕಂದ್ರೆ ಕ್ಯಾಂಪ್ ಇರ್ತೈತಿ, ಆದರೆ ಮ್ಯಾನೇಜ್ಮೆಂಟ್ ಸಮಾಧಾನ ಏನಿರ್ತೈತಿ. ಫ್ಲಾಗ್ ಹೋಸ್ಟಿಂಗ್ ಆಬ್ವಿಯಸ್ಲಿ ಆಗೇ ಹಾಕೈತಿ. ಹಂಗೆ ಅಲ್ಲಿ ಹೋಗಿ ಸಮಾಧಾನ ಮಾಡೋದಿರ್ತಿ. ಅಂದರೆ ಮಠಕ್ಕೆ ಹೋಗಿ ಪಾರ್ಕಿಂಗ್ ಆಗಲಿ ಮತ್ತು ಭಕ್ತರಿಗೆ ಯಾರ್ಯಾರು ಬರ್ತಾರೋ ಅವಾಗೆಲ್ಲ ಮ್ಯಾನೇಜ್ಮೆಂಟ್ ಮಾಡೋದಿರ್ತೈತಿ. ಅದಕ್ಕಿದೆ ನಾಡ್ದು ಮತ್ತು ಸೇಮ್ ಸಮಾಧಾನ ಸೇಮ್ ಶೆಡ್ಯೂಲ್. ಲಾಸ್ಟ್ ಕ್ಯಾಂಪ್ ಅನ್ನೋಕ್ಕೆ ಸ್ವಲ್ಪ ಹೆದರಿಕೆ ಬರತ್ತಿದೆ. ಅದಕ್ಕೆ ಇಷ್ಟು ಸಲ ಒಂದಾಗಿದ್ವಿ. ನೋಡೋಣ ಏನೇನು ಸೀನ್ ಹಾಕಿದ್ವಿ. ಆದರೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಈಗ ನೆಟ್ವರ್ಕ್ ಅಂತೂ ಇಲ್ಲ ಆಲ್ಮೋಸ್ಟ್ ಆಲ್. ಬ್ಲಾಗ್ ಎಲ್ಲ ಲೇಟಾಗಿ ಬರ್ಬೋದು. ಇವತ್ತು ಬರ್ಬೋದು, ನಾಳೆ ಬರ್ಬೋದು, ನಾಳೆ ನಾಡ್ದು ಬರ್ಬೋದು. ಅದಕ್ಕಂದ್ರೆ ಇಲ್ಲಿ ಅಪ್ಲೋಡ್ ಆಗೋಕ್ಕಂತೂ ಟೈಮ್ ಅಂತೂ ಸಾಲಲ್ಲ. ನೋಡೋಣ ಏನೇನು ಸೀನ್ ಹಾಕೈತಿ. ಹಂಗೆ ಊರಂತೂ ಎಕ್ಸ್ಪ್ಲೋರ್ ಮಾಡಮ್ಮ. ಮಠದ್ದಿತ್ತು ಇವತ್ತು. ನೋಡೋಣ ಏನೇನು ಸೀನಕ್ಕೆ ಮಠ ಆದ್ರೆ ಮಠ ತೋರ್ಸಮ್ಮ. ಮಠದ್ದು ಇವತ್ತು ಟೈಮ್ಸ್ ಅಂತೂ ಸಾಲಿಲ್ಲ. ಅದಕ್ಕೋಸ್ಕರ ನಾಟಕನ ಹಾಕ್ತೀವಿ. ಬ್ಲಾಗ್ ಲಾಂಗ್ ಆಗ್ಬೋದು, 15-50 ನಿಮಿಷದ ಆಗ್ಬೋದು. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಬರೀ ಫಟಾಫಟ್ ನಾಟಕ ಅಂತೂ ಮಾಡುವ. ಇಷ್ಟೆಲ್ಲ ಕಷ್ಟಪಟ್ಟು ಲುಂಗಿ ಬಿಡ್ಸ್ಯಾರ. ನಮ್ಮ ಟೀಮ್ ಗೆಲ್ಲಿ ಅಂತೇಳಿ ನಾವು ಹಾರಿಸ್ತೀವಿ. ಬಟ್ ನಿಮ್ಗೆ ಗೆಲ್ಲಿ ಸಿಗ್ತೇವೆ ಸೀದಾ ಪ್ರಾರ್ಥನಾ ಹಾಲ್ನ.